ಹೆಲೋ ಎವ್ರಿವನ್, ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆಡ್ದೇವಾಡಿಗ. 3ನೇ ತಾರೀಕು ಮದರಂಗಿ ಇತ್ತು, ಹಾಗೆ 4ನೇ ತಾರೀಕು ಮದುವೆ, ಅದರೊಟ್ಟಿಗೆ ಡಿನ್ನರ್ ಕೂಡ ಇತ್ತು. ಹಾಗಾಗಿ 2 ಡಿನ್ನರನ್ನು ಮುಗಿಸುವ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವು ಹೊರಟಿದ್ವಿ ಹುಡುಗಿಯ ಮನೆಗೆ ಡಿನ್ನರ್ ಮಾಡೋಕ್ಕೆ. ಆ್ಯಂಡ್ ಬಸ್ ತುಂಬಾ ದೊಡ್ಡದಾಯಿತು, ಜನ ಅಷ್ಟೇನು ಇರಲಿಲ್ಲ ಹುಡುಗಿ ಮನೆಗೆ ಡಿನ್ನರ್ಗೆ ಹೋಗೋಕ್ಕೆ. ಬಟ್ ನಮಗಂತೂ ಜಾಲಿ ಆಯಿತು, ಯಾಕಂತ ಹೇಳಿದರೆ ಹಿಂದುಗಡೆ ಸೀಟ್ಗಳಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಮ್ಮದೇ ಸಾಮ್ರಾಜ್ಯ ಆಗಿತ್ತು. ಹಾಗಾಗಿ ನಾನು, ಕಾಶ್ವಿ, ಅಮೈ ಮಕ್ಕಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡುವ ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ಆ್ಯಂಡ್ ಹಿಂದಿನ ಸೀಟ್ಗಳೆಲ್ಲ ಖಾಲಿ ಇದ್ದದ್ರಿಂದ ಒಮ್ಮೆ ಈ ಸೀಟಲ್ಲಿ ಕೂರೋದು, ಒಮ್ಮೆ ಆ ಸೀಟಿಗೆ ಹಾರೋದು ಮಾಡ್ತಾ ಇದ್ವಿ. ದೊಡ್ಡವರೆಲ್ಲ ಎದುರಿನ ಸೀಟ್ಗಳಲ್ಲಿ ಕೂತ್ಕೊಂಡಿದ್ರು, ಹಾಗಾಗಿ ಹಿಂದಿನ ಸೀಟ್ಗಳು ಖಾಲಿ ಇತ್ತು. ಹಾಗಾಗಿ ನಾವು ಸ್ವಲ್ಪ ಮಸ್ತಿ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಲೈಟ್ ಹಾಕಿದರು, ಬ್ಲಿಂಕ್ ಹಾಕುವ ಲೈಟ್ ಹಾಕಿದರೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಇದು ಬ್ಲಿಂಕ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಕತ್ತಲಾದ ಮೇಲೆ ವೈಟ್ ಲೈಟ್ ಕೂಡ ಹಾಕಿದರು. ಅದಕ್ಕೆ ಮೊದಲು ಎದುರುಗಡೆ ಗ್ರೀನ್ ಕಲರ್ ಲೈಟು, ಅದರ ಸ್ವಲ್ಪ ಹಿಂದುಗಡೆ ಬ್ಲೂ ಕಲರ್ ಲೈಟ್ ಹಾಕಿದ್ರು. ಆ್ಯಂಡ್ ಆ ಬ್ಲೂ ಕಲರ್ ಲೈಟ್ನ ಹತ್ರ ಮದರಂಗಿಯನ್ನು ಹಿಡಿದ್ರೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಬಸ್ಸು ಹೊರಟು ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ ಕತ್ಲಾದಮೇಲೆ ಸಾಂಗ್ ಹಾಕಿದರು. ಆಗ ನಾವು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋದದ್ದು ಗೊತ್ತಾಗಲಿಲ್ಲ. ಆ್ಯಂಡ್ ಬರೋವಾಗಲೂ ಅಷ್ಟೇ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ. ತುಂಬಾ ಡ್ಯಾನ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ವಿ. ಯಾಕಂದರೆ 3 ಜನ ಇದ್ದದ್ದಲ್ವ, ಹಾಗೆ ಸ್ಪೇಸ್ ಕೂಡ ಇತ್ತು ಸ್ವಲ್ಪ ಡ್ಯಾನ್ಸ್ ಮಾಡೋಕ್ಕೆ 3 ಜನಕ್ಕೂ. ಆ್ಯಂಡ್ ಎಲ್ಲರೂ ಖುಷಿಯಿಂದ ಹೋಗ್ತಾ ಇದ್ವಿ. ಆ್ಯಂಡ್ ಸ್ವಲ್ಪ ದೂರ ಹೋಗುವಾಗಲೇ ಎಲ್ಲರೂ ನಿದ್ದೆಗೆ ಜಾರಿದ್ರು ದೊಡ್ಡವರೆಲ್ಲ. ನಾವು 3 ಜನ ಮಾತ್ರ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಕತ್ಲೆ ಬೇರೆ ಆಗಿತ್ತು, ಹಾಗಾಗಿ ವ್ಯೂ ಸೈಡ್ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ವಿಂಡೋ ಸೈಡ್ ಕೂತು. ಬಿಕಾಸ್ ಎಲ್ಲ ಕತ್ಲೆ ಕಾಣ್ತಾ ಇತ್ತು. ತುಂಬ ಲೈಟ್ಗಳು ಇರಲಿಲ್ಲ, ಕೆಲವು ಕಡೆ ಕಾಡೆ ಇದ್ದ ಕಾರಣ ಲೈಟಿಂಗ್ಸ್ಗಳು, ಬಿಲ್ಡಿಂಗ್ಗಳು ಕಾಣ್ತಾ ಇರಲಿಲ್ಲ. ಆ್ಯಂಡ್ ಈ ಬಿಲ್ಡಿಂಗ್ ಹತ್ತಿರ ನಾವು ತಲುಪಿದ್ವಿ. ಇದು ಹೋಟೆಲ್. ಆ್ಯಂಡ್ ಇದರ ಎದುರಿರುವಂತಹ ಟೆಂಪಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನನಗೆ ಬಂದಾದ ಮೇಲೆ ಫ್ಲ್ಯಾಶ್ ಆಯಿತು, ಇಲ್ಲಿಗೆ ನಾನು ಬಂದಿದ್ದೆ ಅಂತ ಹೇಳಿ. ನಮ್ಮ ಪಕ್ಕದ ಮನೆಯ ಫ್ಯಾಮಿಲಿಯವರೊಟ್ಟಿಗೆ ಬಂದಿದ್ದೆ. ಆ್ಯಂಡ್ ಎಲ್ಲ ನೆನಪಿತ್ತು, ಇಲ್ಲಿ ಇಂಥದ್ದಿದೆ ಅಂತ ಹೇಳಿ. ಕೆಲವೊಂದು ಮರ್ತೋಗಿತ್ತು. ಆ್ಯಂಡ್ ಎಲ್ಲ ನೆನಪಾಗ್ತಾ ಇತ್ತು, ಆ ಸರಿ ಬಂದಾಗ ಯಾರೆಲ್ಲ ಹೇಗೆಲ್ಲ ಇಲ್ಲಿ ಕೂತಿದ್ರು ಅನ್ನುವಂಥದ್ದೆಲ್ಲ. ಫ್ಯಾಮಿಲಿಯವರೊಟ್ಟಿಗೆ ಬರುವಾಗ ಒಂದು ರೀತಿಯ ಮಜಾ ಬೇರೆಯೇ ಥರ, ಫ್ರೆಂಡ್ಸ್ ಜೊತೆ ಬರುವಾಗ ಆಗುವ ಮಜಾನೇ ಬೇರೆ ಥರ. ಮೊದಲಿಗೆ ಮದುಮಕ್ಕಳ ಫೋಟೋ ಶೂಟ್ ಆಗಿ, ಅದಾದಮೇಲೆ ರಿಸೆಪ್ಷನ್ ಆಗಿ ಊಟ ಮಾಡೋಕ್ಕೆ ಹೋದ್ವಿ. ಊಟ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ವಿಡಿಯೋ ತೆಗೆಯೋಕ್ಕೆ ಹೋಗಿಲ್ಲ ಬಿಕಾಸ್ ತುಂಬಾ ಹಸಿವಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.